ನಮಸ್ಕಾರ ಸ್ನೇಹಿತರೆ. ಈ ವೇಗದ ಗದ್ದಲದ ಜೀವನದಲ್ಲಿ ನಾವೆಲ್ಲರೂ ಓಡುತ್ತಲೇ ಇದ್ದೇವೆ. ಆದರೆ ಒಂದು ಕ್ಷಣ ತಾಳ್ಮೆಯಿಂದ ನಿಂತು ನಮ್ಮೊಳಗೆ ನೋಡಿಕೊಂಡಿದ್ದೇವಾ? ನಮ್ಮ ನೋವು, ನಮ್ಮ ಕನಸುಗಳು, ಇವುಗಳ ಹಿಂದೆ ಅಡಗಿರುವ ಸತ್ಯವನ್ನು ನಾವು ಅರಿತುಕೊಳ್ಳಲು ಪ್ರಯತ್ನಿಸಿದ್ದೇವಾ? ಇಂದು ನೀವು ನೋಡಲಿರುವ ಈ ವಿಡಿಯೋ ಕೇವಲ ಮಾತುಗಳ ಸಮೂಹವಲ್ಲ. ಇದು ಜೀವನದ ಗಾಢ ಸತ್ಯಗಳನ್ನು ಒಳಗೊಂಡಿರುವ ಒಂದು ಆಳವಾದ ಸಂದೇಶ. ಇದು ನಿಮಗೆ ಯೋಚನೆಗೆ ದಾರಿ ತೋರಿಸುವುದು ಮಾತ್ರವಲ್ಲ, ನಿಮ್ಮ ಮನಸ್ಸಿನೊಳಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಉಂಟುಮಾಡುವ ಒಂದು ಪ್ರಯಾಣ. ಶ್ರೀಕೃಷ್ಣನು ಹೇಳಿದಂತೆ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ಉತ್ತರವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತೇವೆ. ಆದರೆ ನಿಜವಾದ ಶಕ್ತಿ, ನಿಜವಾದ ಗೌರವ, ಇವು ಎಲ್ಲವೂ ಮೌನದಲ್ಲೇ ಅಡಗಿವೆ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವಿರಿ, ಜೀವನದಲ್ಲಿ ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮಾತನಾಡಬಾರದು, ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು, ಯಾವ ರೀತಿಯ ಸಂಬಂಧಗಳು ನಮ್ಮನ್ನು ಬೆಳೆಸುತ್ತವೆ ಮತ್ತು ಯಾವವು ನಮ್ಮನ್ನು ಒಳಗಿನಿಂದ ಒಡೆಯುತ್ತವೆ. ಇಂದು ನಿಮ್ಮನ್ನು ದುರ್ಬಲ ಎಂದುಕೊಳ್ಳುವವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆದರೆ ಅದಕ್ಕಾಗಿ ನೀವು ಇಂದು ತಾಳ್ಮೆ, ಶಾಂತಿ ಮತ್ತು ನಂಬಿಕೆಯನ್ನು ಹಿಡಿದಿಟ್ಟುಕೊಳ್ಳಬೇಕು. ಏಕೆಂದರೆ ಪ್ರತಿಯೊಂದು ಕಣ್ಣೀರೂ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ನೋವು ನಿನ್ನಷ್ಟು ಬಲಿಷ್ಠನನ್ನಾಗಿಸುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಲ್ಲರೂ ಒಂದೇ ತಪ್ಪು ಮಾಡುತ್ತೇವೆ. ನಾವು ಇತರರಿಂದ ಹೆಚ್ಚು ನಿರೀಕ್ಷೆಯಿಡುತ್ತೇವೆ. ಆದರೆ ಸತ್ಯವೇನೆಂದರೆ, ನಿರೀಕ್ಷೆಗಳು ನೋವನ್ನು ತರಿಸುತ್ತವೆ. ಈ ವಿಡಿಯೋ ನಿಮಗೆ ಕಲಿಸುವುದು ಹೇಗೆ ನಿರೀಕ್ಷೆಯಿಲ್ಲದೆ ಬದುಕುವುದು, ಹೇಗೆ ನಿಮ್ಮ ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳುವುದು. ಇಲ್ಲಿ ನೀವು ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಒಂದು ಹಂತದಲ್ಲಿ ನಿಮಗೆ ದಾರಿ ತೋರಿಸಬಹುದು. ಕೆಲ ಮಾತುಗಳು ನಿಮಗೆ ನೋವು ಕೊಡಬಹುದು, ಏಕೆಂದರೆ ಸತ್ಯ ಯಾವಾಗಲೂ ಸಿಹಿಯಾಗಿರುವುದಿಲ್ಲ. ಆದರೆ ಅದೇ ಸತ್ಯ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಾವೆಲ್ಲರೂ ಜೀವನದಲ್ಲಿ ಎತ್ತರವನ್ನು ತಲುಪಲು ಬಯಸುತ್ತೇವೆ. ಆದರೆ ಎತ್ತರದಲ್ಲೇ ಉಳಿಯುವುದು ಎಷ್ಟು ಕಷ್ಟ ಎಂಬುದನ್ನು ನಾವು ಮರೆಯುತ್ತೇವೆ. ಈ ವಿಡಿಯೋ ನಿಮಗೆ ಹೇಳುತ್ತದೆ, ಹೇಗೆ ವಿನಮ್ರತೆಯಿಂದ ಬದುಕುವುದು, ಹೇಗೆ ನಿಮ್ಮ ಆತ್ಮಸಾಕ್ಷಿಯನ್ನು ಉಳಿಸಿಕೊಳ್ಳುವುದು. ಇದು ಕೇವಲ ಯಶಸ್ಸಿನ ಬಗ್ಗೆ ಮಾತನಾಡುವುದಿಲ್ಲ, ಇದು ನಿಮ್ಮ ಮನಸ್ಸಿನ ಶಾಂತಿಯ ಬಗ್ಗೆ ಮಾತನಾಡುತ್ತದೆ. ಏಕೆಂದರೆ ಹಣ, ಹೆಸರು, ಖ್ಯಾತಿ ಇವು ಎಲ್ಲವೂ ಇದ್ದರೂ ಮನಸ್ಸು ಅಶಾಂತವಾಗಿದ್ದರೆ ಜೀವನದಲ್ಲಿ ಸಾರ್ಥಕತೆ ಇರುವುದಿಲ್ಲ. ಸ್ನೇಹಿತರೆ, ಜೀವನ ಬಹಳ ಚಿಕ್ಕದು. ಅದನ್ನು ಚಿಂತೆಗಳಲ್ಲಿ, ಅಸಹನೆಗಳಲ್ಲಿ ಕಳೆಯಬೇಡಿ. ನಿಮ್ಮನ್ನು ನೀವು ಅರಿತುಕೊಳ್ಳಿ, ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಕೇವಲ ಪ್ರೇರಣೆ ನೀಡುವುದಲ್ಲ, ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಮಧ್ಯದಲ್ಲಿ ಬಿಡಬೇಡಿ. ಏಕೆಂದರೆ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಯಾವುದೋ ಒಂದು ಕ್ಷಣದಲ್ಲಿ ಬಹುಮುಖ್ಯವಾಗಬಹುದು. ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಿರಿ ಮತ್ತು ನಮ್ಮ ಚಾನೆಲ್ ಕೃಷ್ಣ ಸಾಧನಾ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತರುವಂತೆ ಪ್ರೇರೇಪಿಸುತ್ತದೆ. ಕೊನೆಗೆ ಒಂದು ಮಾತು, ನಿಮ್ಮ ಜೀವನದಲ್ಲಿ ಏನೇ ಆಗಲಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಏಕೆಂದರೆ ನಿಮ್ಮಲ್ಲಿರುವ ಶಕ್ತಿ, ನಿಮ್ಮಲ್ಲಿರುವ ಸತ್ಯ, ಇದೇ ನಿಮ್ಮ ನಿಜವಾದ ಗೆಲುವು. ಧನ್ಯವಾದಗಳು. ಶ್ರೀಕೃಷ್ಣನು ಹೇಳುತ್ತಾರೆ, ಸುಮ್ಮನಿರಿ. ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೊಡುವುದು ಅಗತ್ಯವಿಲ್ಲ. ಏಕೆಂದರೆ ಮೇಲಿರುವ ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನಿಮ್ಮೊಂದಿಗೆ ತಪ್ಪು ನಡೆದಾಗ ಜಗತ್ತು ನೋಡುತ್ತದೆ, ಆದರೆ ದೇವರು ಎಲ್ಲದರ ಲೆಕ್ಕ ಇಡುತ್ತಾನೆ. ನೀವು ಶಾಂತವಾಗಿರಿ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಇಂದು ನೀವು ದುರ್ಬಲ ಎಂದುಕೊಳ್ಳುವವರು ನಾಳೆ ನಿಮ್ಮ ಎತ್ತರವನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಪ್ರತಿ ಕಣ್ಣೀರಿಗೂ ಲೆಕ್ಕ ಇರುತ್ತದೆ. ಪ್ರತಿ ಮೋಸಕ್ಕೂ ಉತ್ತರ ಸಿಗುತ್ತದೆ. ಪ್ರತಿ ಸತ್ಯವಾದ ಹೃದಯಕ್ಕೂ ಅದರ ಹಕ್ಕು ಖಂಡಿತ ಸಿಗುತ್ತದೆ. ನೀವು ನಿಮ್ಮನ್ನು ಕುಸಿಯಲು ಬಿಡಬೇಡಿ. ಯಾಕೆಂದರೆ ಒಬ್ಬನು ಸೋನು ಒಪ್ಪಿಕೊಂಡಾಗ ಮಾತ್ರ ಭಾಗ್ಯವೂ ಕೈಬಿಡುತ್ತದೆ. ಜೀವನದಲ್ಲಿ ತಲೆಬಾಗುವುದು ಸರಿಯಾದ ಮಟ್ಟಕ್ಕೆ ಮಾತ್ರ ಇರಬೇಕು. ಏಕೆಂದರೆ ಗೌರವ ಮುಗಿದ ಜಾಗದಿಂದಲೇ ವ್ಯಕ್ತಿ ಒಳಗಿನಿಂದ ಒಡೆಯಲು ಶುರುವಾಗುತ್ತಾನೆ. ಅವಶ್ಯಕತೆಯಿಲ್ಲದೆ ತಲೆಬಾಗುವುದರಿಂದ ಇತರರ ಅಹಂಕಾರ ಹೆಚ್ಚುತ್ತದೆ, ನಿಮ್ಮ ಮಹತ್ವವಲ್ಲ. ಪ್ರತಿ ವ್ಯಕ್ತಿಯೂ ಯಾವುದೋ ವಿಷಯದಲ್ಲಿ ನಿಮಗಿಂತ ಉತ್ತಮ, ಇದೇ ಜೀವನದ ಸತ್ಯ. ಆದರೆ ಬುದ್ಧಿವಂತನು ಹೋಲಿಕೆ ಮಾಡೋದಿಲ್ಲ, ಕಲಿಯುತ್ತಾನೆ. ಶಾಂತವಾಗಿ ಕಲಿಯಿರಿ, ಜನರಿಂದಲ್ಲ, ಅವರ ಅನುಭವಗಳಿಂದ. ಪ್ರತಿ ನಗುವಿನ ಹಿಂದೆ ಒಂದು ನೋವು ಮರೆಮಾಚಿರುತ್ತದೆ. ಸ್ವತಃ ನಿಮ್ಮನ್ನು ಅರಿಯುವುದು ಸುಲಭವಲ್ಲ, ಅದಕ್ಕೆ ಧೈರ್ಯ ಬೇಕು. ನೀವು ನಿಮ್ಮನ್ನು ಅರಿತಾಗ ಮೊದಲು ನಿಮ್ಮ ನಿಜಸ್ವರೂಪ ಕಾಣಿಸುತ್ತದೆ.
ಅದೇ ನಿಮ್ಮನ್ನು ಬಲಿಷ್ಠನನ್ನಾಗಿಸುತ್ತದೆ. ಕೆಲಸವನ್ನು ಕೇವಲ ಹೊಟ್ಟೆಗಾಗಿ ಮಾಡಬೇಡಿ, ಮನಸ್ಸಿಗೆ ಸಂತೋಷ ನೀಡುವ ಕೆಲಸ ಮಾಡಿ. ಜವಾಬ್ದಾರಿಯುತ ವ್ಯಕ್ತಿ ತಂದೆಯ ಸಂಪತ್ತಿನಲ್ಲಿ ಸುಖಪಡುವುದಿಲ್ಲ, ಅವನು ಹೊಣೆ ಹೊರುತ್ತಾನೆ. ನಿಜವಾದ ಪುರುಷಾರ್ಥ ಎಂದರೆ ನಿಮ್ಮ ಶ್ರಮದಿಂದ ಮತ್ತೊಬ್ಬರ ಮುಖದಲ್ಲಿ ನಗು ಮೂಡುವುದು. ಜೀವನದಲ್ಲಿ ಆತ್ಮಸಾಕ್ಷಿ ಸತ್ತು ಹೋದರೆ ಆಟ ಶುರುವಾಗುವುದಕ್ಕೂ ಮುಂಚೆ ಮುಗಿದಂತೆ. ಬಣ್ಣ ಬದಲಾಯಿಸುವವರು ಯಾರಿಗೂ ಸತ್ಯವಾಗಿರೋದಿಲ್ಲ, ಅವರು ತಮ್ಮ ಲಾಭಕ್ಕಾಗಿ ಮಾತ್ರ ಬದುಕುತ್ತಾರೆ. ಭರವಸೆ ಒಮ್ಮೆ ಮುರಿದರೆ ಶಬ್ದ ಮಾಡೋದಿಲ್ಲ, ಆದರೆ ಜೀವನ ಪೂರ್ತಿ ಕೇಳಿಸುತ್ತಲೇ ಇರುತ್ತದೆ. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸಬೇಡಿ, ನೀವು ನಿಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ನಿಜವಾದ ಗುರುತು, ಅದು ಸಾಯುವ ನಂತರವೂ ಉಳಿಯುತ್ತದೆ. ಸಂಬಂಧಗಳನ್ನು ಅಲ್ಲಿ ಕಟ್ಟಿಕೊಳ್ಳಿ, ಗೌರವ ಇರುವ ಜಾಗದಲ್ಲಿ, ಸತ್ಯ ಇರುವ ಜಾಗದಲ್ಲಿ. ಅಪೇಕ್ಷೆ ಕಡಿಮೆ ಇಡಿ, ಅವು ನೋವನ್ನು ಕೊಡುತ್ತವೆ. ನಿಮ್ಮನ್ನು ಗೌರವಿಸುವವರ ಜೊತೆ ಇರಿರಿ, ನಿಮ್ಮನ್ನು ಸಾಬೀತುಪಡಿಸಬೇಕಾದ ಜಾಗದಲ್ಲಿ ಅಲ್ಲ. ಯಾರನ್ನೂ ಹಿಂಬಾಲಿಸಬೇಡಿ, ನಿಮ್ಮ ಸ್ವಾಭಿಮಾನ ಕಳೆದುಕೊಳ್ಳುವಷ್ಟು. ಸಂಗತಿಯ ಮಹತ್ವ. ಒಂದು ನೀರಿನ ಹಣಿಯೇ ಸಿಪ್ಪೆಯಲ್ಲಿ ಬೀಳಿದರೆ ಮುತ್ತಾಗುತ್ತದೆ, ಮಣ್ಣಿನಲ್ಲಿ ಬೀಳಿದರೆ ಧೂಳಾಗುತ್ತದೆ. ಹಣಿ ಒಂದೇ, ಆದರೆ ಫಲ ಬೇರೆ. ಇದಕ್ಕೆ ಕಾರಣ ಸಂಗತಿ. ಜೀವನದಲ್ಲಿ ಮೋಜು ಮತ್ತು ಆನಂದ ಬೇರೆ. ಮೋಜು ಹಣ, ಸೌಲಭ್ಯ. ಆನಂದ ನಿಜವಾದ ಸಂಬಂಧಗಳು, ಪ್ರೀತಿ. ಮೋಜು ಕ್ಷಣಿಕ, ಆನಂದ ಜೀವನಪೂರ್ತಿ. ಗಾಳಿ ಮಾತುಗಳನ್ನು ನಂಬಬೇಡಿ, ಅವು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹೃದಯದಿಂದ ಸಂಬಂಧ ಬೆಳೆಸಿರಿ, ಅವು ಆತ್ಮದ ಜೊತೆ ಸಂಪರ್ಕ ಹೊಂದುತ್ತವೆ. ಚಿಂತೆಯಿಂದ ಏನೂ ಸಿಗುವುದಿಲ್ಲ, ಶಾಂತಿ ಮಾತ್ರ ಕಳೆದು ಹೋಗುತ್ತದೆ. ಸಮತೋಲನ ಮುಖ್ಯ, ಅದು ಕಳೆದುಹೋದರೆ ಜೀವನ ಅಸ್ಥಿರವಾಗುತ್ತದೆ. ನಿಮ್ಮ ಭವಿಷ್ಯವನ್ನು ನಿಮ್ಮ ನಿರ್ಧಾರಗಳು ರೂಪಿಸುತ್ತವೆ, ಅದನ್ನು ಭಾಗ್ಯಕ್ಕೆ ಬಿಡಬೇಡಿ. ಸಹನೆ ಇಡಿ, ಸಮಯವೇ ದೊಡ್ಡ ಗುರು. ಪ್ರತಿ ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಅಹಂಕಾರದಿಂದ ದೂರವಿರಿ, ವಿನಮ್ರತೆಯೇ ನಿಮ್ಮನ್ನು ಎತ್ತರದಲ್ಲಿ ಉಳಿಸುತ್ತದೆ. ಒಂಟಿತನ ಶಿಕ್ಷೆಯಲ್ಲ, ಅದು ಗುರು. ಅದು ನಿಮ್ಮನ್ನು ನಿಮ್ಮೊಂದಿಗೆ ಪರಿಚಯ ಮಾಡಿಸುತ್ತದೆ. ಕೋಪ ಮತ್ತು ಚಿಂತೆ, ಇವು ದೊಡ್ಡ ಭಾರಗಳು. ಮಾತುಗಳನ್ನು ಎಚ್ಚರಿಕೆಯಿಂದ ಬಳಸಿ, ಒಮ್ಮೆ ಹೊರಬಂದರೆ ಮರಳಿ ಬರುವುದಿಲ್ಲ. ಸತ್ಯ ಕಹಿಯಾಗಿರಬಹುದು, ಆದರೆ ಅದು ಶಾಶ್ವತ. ಸುಳ್ಳು ಸಿಹಿಯಾಗಿರಬಹುದು, ಆದರೆ ಕ್ಷಣಿಕ. ಜೀವನದಲ್ಲಿ ಸಂತೋಷವೇ ಮಾರ್ಗ, ಶಾಂತಿಯೇ ಸಂಪತ್ತು, ಜ್ಞಾನವೇ ಶಕ್ತಿ, ದಯೆಯೇ ಧರ್ಮ. ಕೊನೆಗೆ, ಯಾರನ್ನೂ ನಿಮ್ಮ ಆಧಾರವಾಗಿಸಿಕೊಳ್ಳಬೇಡಿ, ನಿಮ್ಮ ಶಕ್ತಿಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ. ನಗುತ್ತಾ ಬದುಕುವುದು ನಿಜವಾದ ಗೆಲುವು. ಜೀವನದಲ್ಲಿ ಶಾಂತಿ, ಸತ್ಯ, ಸಹನೆ ಮತ್ತು ಪ್ರೀತಿ, ಇವುಗಳನ್ನು ಹಿಡಿದಿಟ್ಟುಕೊಂಡರೆ ಯಾವ ಸಂಕಷ್ಟವೂ ನಿಮ್ಮನ್ನು ಸೋಲಿಸಲಾರದು.